ಶುಗರ್ ಕಾಯಿಲೆ ಇರುವಂತವ್ರು ಮಾತ್ರ ಸಕ್ಕರೆ ಕಂಡ್ರೆ ಭಯ ಪಡುವಂತಹ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು. ಆದರೆ ಈ ಶುಗರ್ ಅನ್ನುವಂಥ ವಿಚಾರಕ್ಕೆ ಎಲ್ಲ ಜನರು ಭಯ ಪಡುವಂತಹ ಸನ್ನಿವೇಶ ಸದ್ಯಕ್ಕೆ ಬಂದಿರುವಂಥದ್ದು. ಈ ವಿಚಾರ ಏನು ಅಂತ ಹೇಳ್ತೀನಿ, ಮಿಸ್ ಮಾಡದೆ ಈ ಸ್ಟೋರಿನ ಕೊನೆವರೆಗೂ ನೋಡ್ತಾ ಇರಿ. ನಾನು ಲಕ್ಷ್ಮೀ ಬಾಗಲಕೋಟೆ. ಈಗ ಆಲ್ರೆಡಿ ಹಬ್ಬ ಹತ್ರ ಬಂದಂತೆ ಸಾಕಷ್ಟು ದರಗಳು ಏರಿಕೆ ಆಗ್ತಾನೆ ಇದ್ದಾವೆ. ಅದರಲ್ಲೂ ಸಹ ಪಂಚಮಿ ಹಬ್ಬ ಆರಂಭ ಆದ ಬಳಿಕ ಶ್ರಾವಣ ಮಾಸ ಒಂದು ರೀತಿಯಲ್ಲಿ ಎಲ್ಲ ಹಬ್ಬಕ್ಕೂ ಆರಂಭವನ್ನ ಕೊಡುವಂಥದ್ದು ಅಂತಂದ್ರೆ ಈ ಶ್ರಾವಣ ಮಾಸ, ಶ್ರಾವಣ ತಿಂಗಳು ಅಂತಲೇ ಹೇಳ್ತೀವಿ. ಇಲ್ಲಿಂದ ಆರಂಭವಾಗುವಂಥ ಹಬ್ಬಗಳು ಡಿಸೆಂಬರ್ ಕೊನೆವರೆಗೂ ಸಹ ಒಂದಾದ ಮೇಲೆ ಒಂದರಂತೆ ಹಬ್ಬಗಳಿರ್ತವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಸಾರ್ವಜನಿಕರು ಹಬ್ಬವನ್ನು ಆಚರಿಸೋದಕ್ಕೋಸ್ಕರ ಅಂತ ಹೇಳಿನೇ ಸಿಹಿಯನ್ನ ಮಾಡ್ತಾರೆ, ಸ್ವೀಟ್ ಅನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ದರಗಳು ಸದ್ಯಕ್ಕೆ ಏರಿಕೆ ಆಗಿರುವಂತಹದ್ದು. ಸೊ ಮೊದಲೆಲ್ಲ ಸಕ್ಕರೆ ಕಾಯಿಲೆ ಇದ್ರೆ ಮಾತ್ರ ನಾವು ಶುಗರ್ ಅನ್ನ ತಿನ್ನೋದಿಲ್ಲ, ಶುಗರ್ ಅಂದ್ರೆ ಬೇಡಪ್ಪ ಅನ್ನುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಸ್ವೀಟ್ ತಿನ್ನುವಂತವರು ಸಹ ಶುಗರ್ ಅಂದ್ರೆ ಭಯ ಪಡುವಂತಹ ಪರಿಸ್ಥಿತಿ ಬಂದಿದೆ. ಕಾರಣ ಒಂದೇ, ಎಲ್ಲದರ ದರವು ಏರಿಕೆ. ಈಗ ಸಂಪೂರ್ಣವಾಗಿ ಬೆಂಗಳೂರಿನ ಜನರಿಗೆ ಏನು ಸಕ್ಕರೆ ಸಿಹಿ ಆಗ್ಬೇಕಿತ್ತು, ಸದ್ಯಕ್ಕೆ ಕಹಿಯಾಗಿದೆ. ಕೇವಲ ಬೆಂಗಳೂರು ಅಂತಲ್ಲ, ಎಲ್ಲೆಡೆ ಸಿಗುವಂತಹ ಸಕ್ಕರೆ ಸಹ ಈಗ ಸಿಹಿ ಆಗ್ಬೇಕಾಗಿದ್ದಂಥದ್ದು ಕಹಿ ಆಗಿರುವಂತಹದ್ದು. ಸೊ ಕಳೆದ 15 ದಿನಗಳಿಂದ, ಕಳೆದ ಒಂದು ತಿಂಗಳಿಂದ ಏರಿಕೆಗಳು ಕಾಣ್ತಾನೆ ಇತ್ತು. ಈಗ 15 ದಿನಗಳಿಂದ ಮತ್ತೆ ಜಾಸ್ತಿ ಆಗಿದೆ. ಅದರಲ್ಲೂ ಈ ಒಂದು ವಾರದಲ್ಲಿ ದುಪ್ಪಟ್ಟು ದರ ಏರಿಕೆ ಆಗಿರುವಂತಹದ್ದು. ಸೊ ಸಕ್ಕರೆ ಏನಿದೆ ಜೊತೆಗೆ ಬೆಲ್ಲ ಏನಿದೆ, ಈ ಎರಡರ ದರವೂ ಸಹ ಏರಿಕೆ ಆಗಿರುವಂತಹದ್ದು. ಮೊದಲು ಸಕ್ಕರೆ ದರವನ್ನ ನಾವು ನೋಡೋದಾದ್ರೆ 52 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದ್ದಂತಹ ಸಕ್ಕರೆ ಈಗ ಅದು 64ಕ್ಕೆ ಏರಿಕೆ ಆಗುತ್ತೆ. 64ಕ್ಕೆ ಏರಿಕೆ ಆಗಿರುವಂತಹ ಸಕ್ಕರೆ ಒಂದು ವಾರದ ಬಳಿಕ ಅದು 70 ರೂಪಾಯಿಗೆ ಏರಿಕೆ ಆಗುತ್ತೆ. ಅಂದ್ರೆ ಸಂಪೂರ್ಣವಾಗಿ 18 ರೂಪಾಯಿ ಏರಿಕೆ ಸಕ್ಕರೆಯಲ್ಲಿ ಕಾಣ್ತೀವಿ. ಇದು ಸಗಟು ವ್ಯಾಪಾರದಲ್ಲೂ ಸಹ ನಮಗೆ ಕಂಡು ಬರ್ತಾ ಇರುವಂತಹದ್ದು. ಅದರ ಜೊತೆಗೆ ಈಗ ಬೆಲ್ಲವನ್ನ ನಾವು ನೋಡೋದಾದ್ರೆ ಬೆಲ್ಲದ ದರದಲ್ಲಿ 68 ರೂಪಾಯಿ ಸದ್ಯಕ್ಕೆ ನಮಗೆ ಬೆಲ್ಲ ಸಿಗ್ತಾ ಇರುವಂತಹದ್ದು. ಸೊ ಈ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಒಂದ್ ರೀತಿಯಲ್ಲಿ ಎರಡೂ ಸಹ ನಮಗೆ ಬೇಕೇ ಬೇಕಾಗಿರುವಂತಹದ್ದು. ಅದರಲ್ಲೂ ಹಬ್ಬದ ಸಂದರ್ಭದಲ್ಲಿಯೇ ಯಾಕೆ ಏರಿಕೆ ಆಗಿದೆ ಅನ್ನುವಂತಹದ್ದು ಸಹ ಸಾಕಷ್ಟು ಜನರಲ್ಲಿ ಪ್ರಶ್ನೆ ಮೂಡುವಂಥದ್ದು ಸಾಧ್ಯತೆ ಇದೆ. ಕಳೆದ 15 ದಿನಗಳಿಂದ ಏನು ಹಬ್ಬ ಆರಂಭವಾಗಿದೆ ಅಲ್ಲಿಂದ ಶುರುವಾಗಿರುವಂತಹ ದರ ಏರಿಕೆ ಅನ್ನುವಂಥದ್ದು ಇನ್ನೂ ನಿಲ್ಲದಂತೆ ಏರಿಕೆ ಆಗ್ತಾ ಇದೆ. ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಕಬ್ಬು ಬೆಳೆಗಾರರೇನಿದ್ದಾರೆ, ಜೊತೆಗೆ ಕಬ್ಬು ಬೆಳೆಯೋದಕ್ಕೆ ಬೇಕಾಗಿದ್ದಂತಹ ನೀರಿನ ಪ್ರಮಾಣ ಏನಿದೆ, ಮಳೆಯ ಪ್ರಮಾಣ ಏನಿದೆ, ಅದು ಕಡಿಮೆ ಆಗಿರೋದ್ರಿಂದಾಗಿ ಕಬ್ಬು ಬೆಳೆಯಲ್ಲಿ ಅಂದುಕೊಂಡಂತೆ ನಿರೀಕ್ಷೆ ಪಟ್ಟಂತೆ ಬಂದಿಲ್ಲ ಅನ್ನುವಂಥದ್ದು. ಇನ್ನೊಂದು, ಕೂಲಿ ಆಳುಗಳು ಸಹ ಸಿಗ್ತಾ ಇಲ್ಲ, ಇದರಿಂದ ಸಹ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಒಂದು. ಈ ಎರಡು ಮುಖ್ಯ ಕಾರಣಗಳು. ಇದರಿಂದ ಈ ಬೆಲ್ಲ ತಯಾರಿಕೆಯಲ್ಲಿ ಒಂದಷ್ಟರ ಮಟ್ಟಿಗೆ ಪ್ರಮಾಣ ಕಡಿಮೆ ಆಗುತ್ತೆ, ಜೊತೆಗೆ ಸಕ್ಕರೆಯೂ ಸಹ ಪ್ರಮಾಣ ಕಡಿಮೆ ಆಗುತ್ತೆ. ಇದರ ಪೂರೈಕೆಯಲ್ಲಿ ಯಾವಾಗ ಕಡಿಮೆ ಆಗುತ್ತೋ ಹಾಗಾಗಿ ಪೂರೈಕೆಯಲ್ಲಿ ಕಡಿಮೆ ಆಗುತ್ತೆ, ಆದರೆ ಆದ್ಯತೆ ಹೆಚ್ಚಾಗುತ್ತೆ. ಸೊ ಹಬ್ಬ ಆರಂಭವಾದ ತಕ್ಷಣ ಎಲ್ಲರೂ ಸಹ ಸಿಹಿ ಮಾಡುವಂತಹ ಕಾರಣದಿಂದಾಗಿ ಅದರಲ್ಲೂ ಸಹ ಈ ಪಂಚಮಿ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲಾಗಿರ್ಬೋದು ಅಥವಾ ಒಂದಷ್ಟು ಭಾಗಗಳಲ್ಲಿ, ಕರ್ನಾಟಕದ ಭಾಗಗಳಲ್ಲಿ ಈ ಸಕ್ಕರೆಯನ್ನ ಬಳಕೆ ಮಾಡಿ ಅಥವಾ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ ಸಿಹಿಯನ್ನ ಹೆಚ್ಚಾಗಿ ಪದಾರ್ಥಗಳನ್ನ ತಯಾರಿ ಮಾಡ್ತಾರೆ. ಉಂಡೆ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನ, ಸಿಹಿ ಪದಾರ್ಥಗಳನ್ನ ಮಾಡುವಂತ ಸಾಧ್ಯತೆ ಇರೋದ್ರಿಂದಾಗಿ ಹೆಚ್ಚಾಗಿ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸಕ್ಕರೆ ಜೊತೆಗೆ ಬೆಲ್ಲ ಬೇಡಿಕೆ ಹೆಚ್ಚಾದಂತೆ ಪೂರೈಕೆಯಲ್ಲಿ ಕಡಿಮೆ ಇದ್ದಾಗ ಆಟೋಮೆಟಿಕ್ ಆಗಿ ದರ ಏರಿಕೆ ಆಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ದರ ಏರಿಕೆ ಆಗಿದೆ. ಬೆಳೆಯಲ್ಲೂ ಸಹ ಕಬ್ಬು ಬೆಳೆಯಲ್ಲೂ ಸಹ ಈ ಬಾರಿ ಏನಂತಾರೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಇಷ್ಟರ ಮಟ್ಟಿಗೆ ಏರಿಕೆ ಆಗಿರುವಂತದ್ದು ನಾವು ಸಕ್ಕರೆಯಲ್ಲಿ ನೋಡಿದ್ವಿ. ಹಾಗಾದ್ರೆ ಈ ಬೆಲ್ಲದ ಪ್ರಮಾಣದಲ್ಲಿ ನೋಡೋದಾದ್ರೆ ಯಾಕೆ ಬೆಲ್ಲದ ದರವೂ ಸಹ ಏರಿಕೆಯಾಗಿದೆ ಅಂತ ಹೇಳಿ, ಖಂಡಿತವಾಗಿಯೂ ಇದೇ ರೀಸನ್ ಬೆಲ್ಲಕ್ಕೂ ಸಹ ಅಪ್ಲೈ ಆಗುತ್ತೆ. ಬೆಲ್ಲದ ಪ್ರಮಾಣದಲ್ಲಿ ನಾವು ಈಗ ಕೆಜಿಗೆ 68 ರೂಪಾಯಿಯನ್ನ ನೋಡ್ತಾ ಇದ್ದೀವಿ. ಆದ್ರೆ ಕ್ವಿಂಟಲ್ ಲೆಕ್ಕದಲ್ಲಿ ನಮಗೆ ಇದು ನೋಡೋದಾದ್ರೆ 6500 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ ಸುಮಾರು 2000 ರೂಪಾಯಿವರೆಗೂ ಸಹ ಏರಿಕೆ ಆಗಿರುವಂತದ್ದು. ಈಗ 6500ರಿಂದ 6740 ರೂಪಾಯಿವರೆಗೂ ಸಹ ಕ್ವಿಂಟಲ್ ಲೆಕ್ಕದಲ್ಲಿ ನಮಗೆ ಈಗ ಸದ್ಯಕ್ಕೆ ಬೆಲ್ಲ ದೊರೀತಾ ಇರುವಂತಹದ್ದು. ಸೊ ಈ ಸಕ್ಕರೆ ಮತ್ತು ಬೆಲ್ಲ ಈ ಎರಡೂ ದರವು ಹೆಚ್ಚಳ ಆಗುವುದಕ್ಕೆ ಮುಖ್ಯ ಕಾರಣವೇ ಈಗ ಶುರುವಾಗಿರುವಂತಹ ಸಾಲು ಸಾಲು ಹಬ್ಬಗಳು ಆರಂಭ ಆಗಿರೋದ್ರಿಂದಾಗಿ ದರದಲ್ಲಿ ಏರಿಕೆ ಆಗ್ತಾ ಇದೆ. ಈಗ ಹಿಂದೆ ನಾಗರ ಪಂಚಮಿ ಹಬ್ಬ ಆಯಿತು, ಅದಾದ ಬಳಿಕ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಇನ್ನ ಮೇಲೆ ದಸರಾ ಹಬ್ಬ ಆಗಿರ್ಬೋದು, ರಕ್ಷಾಬಂಧನ ಆಗಿರ್ಬೋದು, ಒಂದಾದ ಮೇಲೆ ಒಂದರಂತೆ ಏನು ಹಬ್ಬಗಳು ಆಗ್ತವೆ. ಈ ಹಬ್ಬಗಳ ಹಿನ್ನೆಲೆಯಲ್ಲಿ ದರವೂ ಸಹ ಬೇಡಿಕೆ ಹೆಚ್ಚಾದಂತೆ ಅದರ ಪೂರೈಕೆಯಲ್ಲಿ ಕಡಿಮೆ ಆದಂತೆ ದರ ಆಟೋಮೆಟಿಕ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಈಗ ಕಳೆದ ಒಂದು ವಾರದಿಂದಲೂ ಸಹ ಸಕ್ಕರೆ ದರದಲ್ಲಿ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಜನರು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರು ಜೀವನ ನಡೆಸೋದೇ ಕಷ್ಟ. ಈಗ ಬೆಳಗ್ಗೆ ಎದ್ದ ತಕ್ಷಣ
ಬೆಳಗ್ಗೆ ಎದ್ದಾಗಿಲಿಂದನೇ ನಮಗೆ ಶುಗರ್ ಅನ್ನುವಂಥದ್ದು ಬೇಕಾಗುತ್ತೆ. ಟೀಯಿಂದ ಶುರುವಾಗಿ ರಾತ್ರಿ ನಮಗೆ ಮಕ್ಕಳಿಗೆ ಹಾಲು ಕೊಡ್ತಾರೆ, ಶುಗರ್ ಖಂಡಿತವಾಗಿಯೂ ಬೇಕಾಗುತ್ತೆ. ಸಿಹಿ ಪದಾರ್ಥಗಳಲ್ಲಿ ಕೆಲವೊಬ್ಬರು ಅಡುಗೆಗೂ ಸಹ ಸಕ್ಕರೆಯನ್ನು ಬಳಕೆ ಮಾಡ್ತಾರೆ, ಜೊತೆಗೆ ಬೆಲ್ಲವನ್ನು ಬಳಕೆ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಈ ದರ ಏನು ಏರಿಕೆ ಆಗ್ತಾ ಇದೆ ಅದು ಸಾರ್ವಜನಿಕರ ಜೀವನದ ಮೇಲೆ ಹೊಡೆತವನ್ನು ತಂದೊಡ್ತಾ ಇರುವಂಥದ್ದು. ಸೊ ಇದೇ ರೀತಿಯಾಗಿ ಮತ್ತೆ ಮಳೆಯ ಪ್ರಮಾಣ ಈಗ ಕಡಿಮೆ ಇರೋದ್ರಿಂದಾಗಿ ಮತ್ತೆ ಬೆಳೆಯಲ್ಲಿ ಏನು ಬೆಳೆಯಲ್ಲಿ ಸಹ ಪೂರೈಕೆ ಕಡಿಮೆ ಆಗುತ್ತೆ. ಇದರಿಂದಾಗಿ ಮತ್ತೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗ ನಾವು ಈ ಸಗಟು ವ್ಯಾಪಾರದಲ್ಲೂ ನೋಡಿದ್ರು ನಮಗೆ 1-2 ರೂಪಾಯಿ ವ್ಯತ್ಯಾಸಗಳು ಕಾಣಬಹುದು. ಅದು ಅಲ್ಲದೆ ಸಹ ರಿಟೇಲಲ್ಲಿ ನಾವು ನೋಡೋಕೆ ಹೋದ್ರೂ ಸಹ ನಮ್ಗೆ ಅಲ್ಲಿಯೂ ಸಹ 1-2 ರೂಪಾಯಿ ಹೆಚ್ಚಳ ಕಂಡು ಬರ್ಬೋದು. ಒಟ್ಟಾರೆಯಾಗಿ ಕಳೆದ 1 ವಾರದಿಂದ ಆಗಿರುವಂತಹ ವ್ಯತ್ಯಾಸಗಳೇನಿದಾವೆ ಇದು ಜನರ ಜೀವನದ ಮೇಲೆ ಒಂದು ರೀತಿಯಲ್ಲಿ ಹೊಡೆತವನ್ನು ತಂದು ಕೊಟ್ಟಿರುವಂಥದ್ದು. ಅದರಲ್ಲೂ ಮಿಡಲ್ ಕ್ಲಾಸ್ ಪೀಪಲ್ಗಳಂತೂ ಕೇಳೋಕ್ಕೆ ಹೋಗಬಾರ್ದು, ಆ ರೀತಿಯಲ್ಲಿ ಆಗಿದೆ. ಯಾಕಂತಂದರೆ ಸಕ್ಕರೆ ಒಂದೇ ಏರಿಕೆ ಆಗಿಲ್ಲ, ಬೆಲ್ಲ ದರ ಒಂದೇ ಏರಿಕೆ ಆಗಿಲ್ಲ, ಒಂದಾದ್ರ ಮೇಲೆ ಸಿಗುವ ತೆಂಗಿನಕಾಯಿ ದರ ಆಗಿರ್ಬೋದು ಅಥವಾ ಅಕ್ಕಿ ರೇಟ್ ಆಗಿರ್ಬೋದು. ಅಕ್ಕಿ ರೇಟು ಸಹ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದಾಗಿ ಅಕ್ಕಿಯಲ್ಲೂ ಸಹ ಕುಂಠಿತವಾಗುತ್ತೆ, ಅದರಿಂದ ಅಕ್ಕಿ ರೇಟ್ ಸಹ ದರ ಸಹ ಜಾಸ್ತಿ ಆಗಿರುವಂಥದ್ದು. ಹೀಗೆ ಪ್ರಮಾಣ ಕಡಿಮೆ ಆದಂತೆ ಒಂದಾದ ಮೇಲೆ ಒಂದರಂತೆ ದರ ಏರಿಕೆ ಆಗ್ತಾ ಇರುವಂಥದ್ದು ಸಾಕಷ್ಟು ಜನರ ಜೀವನದ ಮೇಲೆ ಹೊಡೆತವನ್ನು ತಂದು ಒಡ್ತಾ ಇರುವಂಥದ್ದು. ಇದರಿಂದಾಗಿ ಬೇಸರವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನಾದರೂ ಮತ್ತೆ ಮಳೆಯ ಪ್ರಮಾಣ ಆಗಿರ್ಬೋದು ಅಥವಾ ಈ ಬೆಲ್ಲದಲ್ಲಿ ಏನಾದರೂ ಪೂರೈಕೆಯಲ್ಲಿ ಹೆಚ್ಚಾಗಿ ಅಧಿಕವಾಗಿ ಬಂದರೆ ಏನಾದರೂ ರೇಟ್ ಕಡಿಮೆ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ನಾವೆಲ್ಲ ಕಾದು ನೋಡಬೇಕಾಗಿರುವಂತಹದ್ದು.